ಅವರನ್ನು ಬಂಧಿಸುವಂಥ ಒಂದು ಪ್ರಯತ್ನ ನಡೀತಾ ಇತ್ತು. ಪಕ್ಷ ಕೂಡ ಇದನ್ನು ಗಂಭೀರವಾಗಿ ತಗೊಂಡು ಅವರಿಗೆ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿತ್ತು. ಅವರು ಅದಕ್ಕೆ ಉತ್ತರ ಕೊಡದೇ ಇದ್ದ ಕಾರಣದಿಂದ ಈಗ ಅವರನ್ನು ಪಕ್ಷದಿಂದ ಅಮಾನತನ್ನು ಮಾಡಲಾಗಿದೆ. ಇದು ಪಕ್ಷ ಇವತ್ತು ಸರ್ಕಾರ ಮತ್ತು ಪಕ್ಷ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಾದ್ರೆ ಅಧಿಕಾರಿ ವರ್ಗದ ಸಹಕಾರ ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಅಂಥ ಅಧಿಕಾರಿಗಳ ಒಂದು ಗೌರವ ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಅವರನ್ನು ಬಂಧಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅವರು ತಲೆಮರೆಸ್ಕೊಂಡಿದ್ದಾರೆ. ಆದರೂ ಕೂಡ ನಾವು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದನ್ನು ನಿರಂತರವಾದಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ಅನುಮಾನ ಈಗ ನೋಡ್ತಿರೋದೇನೆಂದರೆ ಬಿಜೆಪಿಯವರ ಆರೋಪಕ್ಕೆ ಪೂರಕವಾದಂತೆ ಅವ್ರು ತಲೆಮರೆಸ್ಕೊಂಡಿದ್ದಾರೆ ಅಥವಾ ಮುನಿಯಪ್ಪರವ್ರು ಹೇಳಿದಂತೆ ಒಳ್ಳೆ ಹುಡುಗಿಗೆ ಕಾಂಗ್ರೆಸ್ನವರು ಯಾರಾದರೂ ಆಶ್ರಯ ಕೊಟ್ಟಿದ್ದಾರೆ ಅಂತ ಇಷ್ಟು ದಿನ ಬೇಕಾ ಅಂತ ಸರ್ ಒಬ್ಬರು ನೋಡಿ. ಈಗ ಮಾನ್ಯ ನಮ್ಮ ಹಿರಿಯ ಸಚಿವರು KH ಮುನಿಯಪ್ಪ ಸಾಹೇಬರು ಹೇಳಿರ್ತಕ್ಕಂಥದ್ದು ನಾನು ನೋಡಿದೆ. ಬಹುಶಃ ಅವ್ರಿಗೂ ರಾಜೀವ್ ಗೌಡ್ರಿಗೂ ಆತ್ಮೀಯ ಸಂಬಂಧ ಇರ್ಬೋದು ಮತ್ತು ಅವ್ರ ಬಗ್ಗೆ ಭಾಳಷ್ಟು ನಂಬಿಕೆ ಇರ್ಬೋದು. ಆದರೆ ಈ ಘಟನೆ ನಡೆದಂಥದ್ದು ಆ ಧ್ವನಿ ಸುರುಳಿಯನ್ನು ಕೇಳದಂಥವರು ಯಾರೂ ಇಂಥದ್ದನ್ನು ನಾಗರಿಕ ಸಮಾಜದಲ್ಲಿ ಅದನ್ನು ಒಪ್ಪಂಥದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮುನಿಯಪ್ಪನವರು ಹೇಳಿರ್ತಕ್ಕಂಥದ್ದು ಆ ಸ್ವಭಾವದವರಲ್ಲ. ಆದರೆ ಯಾಕೆ ಈ ರೀತಿ ಮಾತಾಡಿದ್ರು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದೆ. ಅದರಿಂದ ಸಂಪೂರ್ಣವಾಗಿ ನಾವು ಮುನಿಯಪ್ಪನವರು ಅವ್ರ ಪರ ಇದ್ದಾರೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರತಕ್ಕಂಥದ್ದು ಬಹುಶಃ ಸೂಕ್ತ ಅಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಎಲ್ಲರೂ ಇದನ್ನು ನಾವು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಅವರನ್ನು ಬಂಧನ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಸೂಚನೆ ಕೊಟ್ಟಿದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಸತ್ಯದ ವಿಚಾರ. ಅದರಿಂದ ಯಾವುದೇ ರೀತಿ ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಆಗಿದ್ರು ಅಂತಕ್ಕಂಥ ಕಾರಣದಿಂದ ಅವ್ರನ್ನ ರಕ್ಷಣೆ ಮಾಡುವಂಥ ಸಂದರ್ಭ ಇಲ್ಲಿ ಬರೋದಿಲ್ಲ. ಸರ್, ಈಗ ಜರ್ಮನಿಯಲ್ಲಿ ಔತು ಕೂತಿದ್ದಂಥ ಒಬ್ಬ ರಾಜಕಾರಣಿಯನ್ನ ಕಂಡು ಹಿಡಿಯೋದ್ರಲ್ಲಿ ನಮ್ಮ ಪೊಲೀಸರು ಸಫಲರಾಗ್ತಾರೆ. ಅಷ್ಟು ಪವರ್ಫುಲ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬೇಕಾದ್ರೆ ರಾಜ್ಯದಲ್ಲಿರುವಂಥ ಒಬ್ಬ ನಾಯಕ ಎಲ್ಲಿದ್ದಾನೆ ಅಂತ ಹುಡ್ಕೋದಿಕ್ಕಾಗಲ್ವಾ? ಇಲ್ಲ, ಖಂಡಿತ. ಈಗ ಒಂದೊಂದು ಸಂದರ್ಭದಲ್ಲಿ ಏನು ಇವತ್ತು ಮಾಹಿತಿ ಕಲೆ ಆಗ್ತಕ್ಕಂಥದ್ದು ಇರ್ಬೋದು. ಈಗ ಯಾರ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಇವೆಲ್ಲ ನಿಮಗೆ ಗೊತ್ತಿದೆ. ಪೊಲೀಸ್ ಇಲಾಖೆಯವರು ಏನೆಲ್ಲ ಪ್ರಯತ್ನಗಳು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ತಿಳಿದ ಮಟ್ಟಕ್ಕೆ ನಾನು ನಿರಂತರವಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳ ಸಂಪರ್ಕದಲ್ಲಿದ್ದೇನೆ. ಅವರು ಏನೇನು ಕ್ರಮಗಳು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ. ಎಲ್ಲೆಲ್ಲ ಎಷ್ಟು ತಂಡಗಳು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದರೂ ಅವರು ಯಾರ ಸಂಪರ್ಕಕ್ಕೂ ಇಲ್ಲ ಅಂತಕ್ಕಂಥದ್ದು ಮತ್ತು ಅವರ ನಿಖರವಾದಂಥ ಏನು ಸ್ಥಳ ಇನ್ನೂ ಅವರಿಗೆ ಸಿಗದೇ ಇರುವಂಥ ಕಾರಣದಿಂದ ವಿಳಂಬ ಆಗ್ತಾಯಿದೆ. ಆದರೆ ಖಂಡಿತ ಅವರನ್ನು ಬಂಧಿಸ್ತಕ್ಕಂಥದ್ದಕ್ಕೆ ಮಾತ್ರ ನಾವು ಬದ್ಧವಾಗಿದ್ದೀವಿ. ಖಂಡಿತ ಇವತ್ತಲ್ಲ ನಾಳೆ ಅವ್ರನ್ನ ಬಂಧಿಸ್ತೀವಿ. ಸರ್, ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕಿದ್ದಾರೆ ಅಥವಾ ಸದ್ಯಕ್ಕೆ ಮಾತ್ರ ಅಮಾನತ? ಈಗ ಸದ್ಯಕ್ಕೆ ಅಮಾನತು ಅಂತಕ್ಕಂಥದ್ದು ಈಗ ಅವರನ್ನು ಪಕ್ಷದಿಂದ ಅಮಾನತು ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ಆದರೆ ಉಚ್ಚಾಟನೆ ಅಂತ ಬಂದಂಥ ಸಂದರ್ಭದಲ್ಲಿ ಆವಾಗ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಅಂತಕ್ಕಂಥ ಪದ ಬರ್ತದೆ. ಈಗ ಇಟ್ ಈಸ್ ಸಸ್ಪೆನ್ಷನ್. ಸೊ ಅದರಿಂದ ಈಗ ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥ ಆದೇಶ ಹೊರಬಂದಿದೆ.